ಹಿಂದೂ ಮುಖಂಡರಿಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಭರತ್. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲುವುದಾಗಿ ಪೋಸ್ಟ್ ಅನ್ನು ಹಾಕಿಕೊಂಡಿದ್ದಾರೆ. ಹಿಂದೂ ಮುಖಂಡರಿಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಭರತ್. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲೋದಾಗಿ ಪೋಸ್ಟ್. ಭರತ್ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ. ಸುಹಾಸ್ ಹತ್ಯೆ ಬಳಿಕ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಮತ್ತೆ ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಸಾಯಿಸ್ತೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಂತಹ ಪರಿಸ್ಥಿತಿ. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಎಲ್ಲ ಪ್ರಶ್ನೆಗಳೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು 9:30ಕ್ಕೆ ಸಾಯಿಸ್ತೀನಿ ಅಂತ ಪೋಸ್ಟ್ ಹಾಕೋಲ್ವರೆಗೂ ನಮ್ಮ ಸಮಾಜ ಹೋಗಿದೆ ಅಂತಂದ್ರೆ ಅದ್ ಹೆಂಗ್ರಿ ಓಡಾಡೋದು ಜನರು? ಅದ್ ಹೆಂಗ್ರಿ ಹೆಣ್ಣು ಮಕ್ಕಳು ಬೀದಿಗಿಳಿಯೋದು? ಅದ್ ಹೆಂಗ್ರಿ ಹೆಣ್ಣು ಮಕ್ಕಳು ಜೀವನ ಮಾಡೋದು? ಯಾವಾಗ ಎಲ್ಲಿ ಸಾಯಿಸ್ತೀನಿ ಅನ್ನೋದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಅಂತಂದ್ರೆ ನಮ್ಮ ತಲೆ ಏನಾಗಿರಬಹುದು? ಹಿಂದೂ ಮುಖಂಡರಿಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆ ಶುರುವಾಗಿದೆ. ಸುಹಾಸ್ ಹತ್ಯೆ ಈಗ ಸದ್ಯದಲ್ಲಿ ಸುದ್ದಿಯಲ್ಲಿದೆ. ಇದೇ ಒಂದು ಪ್ರಕಾರ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಂದಿನ ಟಾರ್ಗೆಟ್ ಯಾರು ಅನ್ನೋದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಾಕೊಂಡಿದ್ದಾರೆ. ಯಾಕ್ರಿ ಹಿಂದೂಗಳನ್ನ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇರೋದು? ಯಾಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಸೋ ಕಾಲ್ಡ್ ರಾಜಕಾರಣಿಗಳು? ಯಾಕೆ ಮಾತನಾಡ್ತಾ ಇಲ್ಲ? ನಮ್ಮ ಪೊಲೀಸ್ ವ್ಯವಸ್ಥೆ ಯಾಕೆ ಏನು ಹೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ? ಏನಂತ ಹಾಕೊಂಡಿದ್ದಾರೆ ಪೋಸ್ಟ್ ಅಂತಂದ್ರೆ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಭರತ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ಮೇ 5ರಂದು ರಾತ್ರಿ 9:30ಕ್ಕೆ ಕೊಲ್ಲೋದಾಗಿ ಪೋಸ್ಟ್ ಹಾಕಿದ್ದಾರೆ. ಮೇ 5 ನಾಳೆ 9:30ಕ್ಕೆ ಸಾಯಿಸ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ದಾರೆ. ಭರತ್ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ. ಸುಹಾಸ್ ಹತ್ಯೆ ಬಳಿಕ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರನ್ನ ಕೊಲ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕೊಂಡಿದ್ರಲ್ಲ, ಆತನ ಯಾರು ಕೊಲ್ತೀನಿ ಅಂತ ಪೋಸ್ಟ್ ಹಾಕೊಂಡಿದ್ದಾರಲ್ಲ, ಅಲ್ಲಿ ಭರತ್ ಹೆಸರು ಕೂಡ ಮೆನ್ಷನ್ ಮಾಡಿದ್ರು. ಆ ಭರತ್ನನ್ನ ಕೊಲ್ತೀನಿ ಅಂತ ಹೇಳಿದ್ದಾರೆ. ಭರತ್ ಯಾರು ಅಂತಂದ್ರೆ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಈತ. ಆತನನ್ನ ಕೊಲ್ಲೋದಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಾ, ಅದೆಂತ ಒಳ್ಳೆ ಸಮಾಜ ನಿರ್ಮಾಣವಾಗ್ತಾ ಇದೆ. ಅದೆಂತ ಕಿಡಿಗೇಡಿಗಳು ಹುಟ್ಕೊಳ್ತಾ ಇದ್ದಾರೆ, ಅದೆಂತ ಆತಂಕವಾದಿಗಳು ಹುಟ್ಕೊಳ್ತಾ ಇದ್ದಾರೆ. ಅದೆಲ್ಲೋ ಕಾಶ್ಮೀರನೋ ಜಮ್ಮುನೋ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಘಟನೆ ಬಗ್ಗೆ ಮಾತನಾಡ್ತಾ ಇರೋದು ನಾನು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕಿಡಿಗೇಡಿಗಳು ಪೋಸ್ಟ್ ಹಾಕ್ತಾರೋ ಅಥವಾ ಯಾರು ರೀಲ್ಸ್ ಮಾಡಿ ಹಾಕ್ತಾರೋ ಈ ತರದ್ದೆಲ್ಲ ಅದು ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು. ಸೋ ಕಾಲ್ಡ್ ರಾಜಕಾರಣಿಗಳು ಅದ್ರ ಬಗ್ಗೆ ನೋಡಬೇಕು.